ನಮಸ್ಕಾರಿಪ್ಪ ಎಲ್ಲ ಕರ್ನಾಟಕದ ಮಂದಿಗೂ ಹೆಂಗದೀರಿ ಅಂತ ಕಮೆಂಟ್ ಮಾಡಿರಿ. ನಾವಿವತ್ತು ಹೊಂಟೀವಿ ಕೊಟ್ಟೂರಿಗೆ ಯಾಕೆ ಹೊಂಟೀವಪ್ಪ ಅಂತಂದ್ರೆ ಅಲ್ಲಿ ಜಾತ್ರೆ ಇತ್ತು. ಜಾತ್ರೆ ಇದ್ದ ಕಾರಣ ಮೊನ್ನೆ ಇತ್ತು, ನಾವು 3 ದಿವಸ ಆದಮೇಲೆ ಹೊಂಟೀವಿ. ಅದಕ್ಕೆ ಹೋಗಂಬರ್ರಿ. ಹೋಗ್ಬೇಕಾದ್ರೆ ದಾರ್ಯಾಗ ಹೊಟ್ಟೆ ಹಸಿತ್ತು, ಹಂಗಾಗಿ ನಾಷ್ಟ ಮಾಡಿ ಹೋಗಮ್ಮ ಅಂತೇಳಿ ಇಲ್ಲೇ ತರ್ಬೀವಿ ನೋಡ್ರಪ್ಪ ಹೊಸಪೇಟೆಗೆ. ನಾವು ನಾಷ್ಟ ಮಾಡಿದ ಮ್ಯಾಗ ನಮ್ಮ ರಾಣಿಗೆ ನಾಷ್ಟ ಮಾಡಿಸ್ಬೇಕಂತ ಇಲ್ಲಿ ಬಂದ್ವಪ್ಪ. ನಮ್ಮ ರಾಣಿ ಕೇಳಿದ್ಲು ನನಗೂ ನಾಷ್ಟ ಮಾಡಿಸ್ರಿ ಅಂತ. ಅದಕ್ಕೆ ಇಲ್ಲಿ ನಾಷ್ಟ ಮಾಡ್ಸಮ್ಮಂತ ಬಂದ್ವಿ. ಆ ನಾಷ್ಟ ಆಗಿಂದ ನಾವು ಕೊಟ್ಟೂರು ಕಡೆ ಹೋಗೋಣ. ನಮ್ಮ ರಾಣಿಗೆ ನಾಷ್ಟ ಮಾಡಿಸಿ ನಾವೀಗ ಕೊಟ್ಟೂರು ಕಡೆ ಹೊಂಟೀವಿ ನೋಡ್ರಪ್ಪ. ಬರ್ರಿ ಹೋಗಮ್ಮ. ಕೊಟ್ಟೂರು ಕಡೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಟನಲ್ ಬಂತು. ಟನಲ್ ಎಷ್ಟು ಡೆವಲಪ್ ಆಗೈತಿ ನೋಡ್ರಪ್ಪ. ನೋಡಿ ಕಮೆಂಟ್ ಮಾಡಿರಿ ಹೆಂಗೆ ಟನಲ್ ಅಂತೇಳಿ. ರೋಡ್ ಮಾತ್ರ ಚಲೋ ಐತಿ. ಇದು ಕೊಟ್ಟೂರಿಗೆ ಹೋಗ್ಬೇಕಾದ್ರೆ ಬರ್ತಾ ಮತ್ತೆ ನೋಡ್ರಿ. ಟನಲಿಂದ ಹೊರಗೆ ಬಂದ್ಮ್ಯಾಗ ಸೀದಾ ಕೊಟ್ಟೂರಿಗೆ ಎಂಟ್ರಿ ಹಾಕಿವಪ್ಪ. ಇದ ನೋಡ್ರಿ ಕೊಟ್ಟೂರು ಎಂಟ್ರಿ ಆಗಂಬರ್ರಿ. ಹಂಗೆ ಕೊಟ್ಟೂರವ್ರು ಯಾರು ನೋಡಕತ್ತಿದ್ರ ಕಮೆಂಟ್ ಮಾಡಿರಿ ಕೊಟ್ಟೂರು ಅಂತೇಳಿ. ನಾವು ನಿಮ್ಮ ಊರಿಗೆ ಬಂದೀವಿ ಇವತ್ತು. ಕೊಟ್ಟೂರು ಬಂದ್ಮ್ಯಾಗ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ತೇರು ಕಾಣ್ತು. ಇದು ನೋಡ್ರಪ್ಪ ತೇರಿನ ಮನೆ. ಇಲ್ಲೇ ತೇರು ನಿಂತಿರ್ತಾ. ಈಗ ಜಾತ್ರೆ ಅಂತ ಹೊರಗೆ ತೆಗ್ದಾರ ತೇರನ್ನ. ಇದು ಹೊಸ ತೇರು, ಹಳೆ ತೇರು ಇಲ್ಲೇ ಐತೆ ನೋಡ್ರಪ್ಪ. ಇದು ಹಳೆ ತೇರು, ಅದು ಆಗಲೇ ತೋರಿಸಿದ್ದು ಹೊಸ ತೇರು. ಇದು ಹಳೆ ತೇರು ಹೆಂಗೈತೆ ಅಂತ ಹೇಳ್ರಿ. ಈ ತೇರು ನೋಡ್ಕೊಂಡು ನಾವು ಹೊಂಟದ್ದ ಕೊಟ್ಟೂರು ಬಸವೇಶ್ವರಕ್ಕೆ. ಕರ್ಕೊಂಡು ಹೋಗ್ತೀನಿ ಬರ್ರಿ. ಈಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ನೋಡ್ರಿ ಅಂತ. ಆ ತೇರಿನ ಮನೆ ಮುಗಿದ ಮ್ಯಾಗ ಇದ ನೋಡ್ರಿ ಕೊಟ್ಟೂರು ಬಸವೇಶ್ವರನ ಮಹಾತ್ಮ. ನನಗೆ ಜನ ನೋಡಿ ಸಾಕಾಗ್ತದೆ. ಕೊಟ್ಟೂರು ಬಸವೇಶ್ವರನ ಜಾತ್ರೆ 3 ದಿವಸ ಆದರೂ ಜನ ಕಮ್ಮಿ ನೋಡಪ್ಪ. ನಮ್ಮ ನಂಗೆ ಹಿಂದೆ ಬರ್ರಿ ಅನ್ನಕತ್ತಿದ್ರು. ನಾವು ಆ ಕಡೆ ಆದರೂ ಮುಂದೆ ಹೊಂಟಿದ್ದೀವಿ ನಾವು. ನಿಮಗೆ ನಿಮ್ಮ ಸಲುವಾಗಿ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಏನಾದರೂ ಇದ್ರೆ ಕಮೆಂಟ್ ಮಾಡಿ. ಒಟ್ಟು ಕರ್ನಾಟಕದಲ್ಲಿ ಕೇಳ್ಕೊಳ್ತೀನಿ. ಇದು ಕೊಟ್ಟೂರು ಬಸವಣ್ಣಂತ ಹೊರಗೂರಿಗೆ ಎಲ್ಲ ಆವರಣ ಹೋಗಿ ಜನ ನೋಡ್ಕೊಂಡು ಹಾಗಾಗಿ ಆದರೂ ಕ್ಯೂ ಮಾತ್ರ ಕಮ್ಮಿ. ನಾವು ಮಾತಾಡ್ತೀವಿ ಬೈಯಕತ್ತಿರ ಮಂದಿ. ನಾವು ಜಲ್ದಿ ಊರು ಮಾಡ್ಕೊಬೇಕು. ಇನ್ನೊಂದು 2 ಜಾಗ ಮಾಡ್ಕೊಳ್ತೀವಿ. ನೋಡಿದ್ರೆ ಇವತ್ತು ಜಲ್ದಿ ಮುಟ್ಟೋದು ಹಂಗೆ ಎಕ್ಕರ್ಲಾಡಿ ಗದ್ದಲ್ದಾಗ ಬಂದೀವಿ ನೋಡ್ರಪ್ಪ. ಇದ ಕೊಟ್ಟೂರೇಶ್ವರ ದೇವಸ್ಥಾನ. ಇಲ್ಲಿ ಒಳಗೆ ನೋಡಿದ್ರೆ ರಶ್ ಐತಿ. ಮುಂದಕ್ಕೆ ಹೋಗಿ ವಿಡಿಯೋ ತೆಗಿಬೇಕಂದ್ರೆ ಆಗಕತ್ತಿಲ್ಲ. ಯಾರಿಗಾದ್ರೂ ಸರಿಯಾಗಿ ಕಾಣ್ಲಿಕ್ಕಂದ್ರೆ ಕ್ಷಮಿಸ್ರಿ. ಮುಂದಕ್ಕೆ ಹೋಗ್ಬೇಕಂದ್ರೆ ಮಂದಿ ಅದಾರ, ಹಂಗಾಗಿ ಇಲ್ಲಿಂದನೇ ನೋಡ್ರಿ.
ಇಲ್ಲೊಂದು ಮೂರ್ತಿ ಇದ್ವು. ಇವು ಬಂಗಾರದ್ದು ಹೌದಲ್ಲ ಅಂತ ಕಮೆಂಟ್ ಮಾಡಿರಿ. ಹಂಗೆ ನಾವು ಇಲ್ಲಿ ಬಂದ್ವಿ ನೋಡ್ರಪ್ಪ, ದೇವಸ್ಥಾನ ಪೂರ ಒಳಗೆ ಬಂದು ಇಲ್ಲಿ ಪೆಟ್ಟಿಗೆಗೆ ರೊಕ್ಕ ಹಾಕಿದ್ ನಮ್ಮ ತಮ್ಮ. ಹಗಲೆಲ್ಲ ಇವು ಮೂರದ್ರ ಮ್ಯಾಗ ಡೌಟ್ ಇತ್ತು ನನಗೆ, ಬಂಗಾರದ್ದು ಹೌದಲ್ಲ ಅಂತ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಬನ್ನಿ ದರ್ಶನ ಪಡ್ಯೋಣ ದೇವ್ರದ್ದು. ನೋಡ್ರಪ್ಪ ಕೊಟ್ಟೂರು ಬಸವಣ್ಣ. ಎಲ್ಲರ ಯಾರ್ಯಾರು ಬರೋಕ್ಕಾಗಿಲ್ಲ ಅವ್ರ ಇಲ್ಲಿಂದ ನಮಸ್ಕಾರ ಮಾಡ್ಕೊಂಬಿಡ್ರಿ. ನಾವು ಹೆಂಗಾರ ಮಾಡಿ ಒಳಕ್ಕೆ ಹೋಗ್ಬೇಕಂತಿದ್ವಿ. ಬೋರ್ಡ್ ಅಪ್ಪನೇ ಇಲ್ಲದೆ ಪ್ರವೇಶವಿಲ್ಲ ಅಂತ ಬರೆದಿತ್ತು. ಅದಕ್ಕೆ ಸುಮ್ಮನೆ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಹೊಂಟ್ವಿ. ನೋಡ್ರಪ್ಪ ಸಿ ಕ್ಯಾಮ್ರಾ, ಎಲ್ಲಿ ಹೊಡೆದ್ರು ಸಿ ಕ್ಯಾಮ್ರಾ, ಎಲ್ಲಿ ಹೊಡೆದ್ರು ಸಿ ಕ್ಯಾಮ್ರಾ. ಈಗ ನಮ್ಮ ಮನೆ ತನಕ 4 ಸಿ ಕ್ಯಾಮ್ರಾ ಹಾಕ್ಯಾರ ರೋಡ್ನ್ಯಾಗ. ಅಂತದ್ರಾಗ ದೊಡ್ಡ ದೇವಸ್ಥಾನದಾಗ ಬಿಡ್ತಾರೆ, ನೀವು ಇಲ್ಲಿ ಹಾಕ್ಯಾರಪ್ಪ ನೋಡ್ರಿ. ಮತ್ತು ಇಲ್ಲೊಂದು ಗುಡಿಗೆ ಬಂದ್ವಿ. ಹೇಳ್ಬೇಕಂದ್ರೆ ನಮ್ಮ ಅಣ್ಣನ ಊರು ಇದು ಕೊಟ್ಟೂರು. ಆತನ ಕರ್ಕೊಂಬಂದಾನ, ನೋಡ್ಬಾರೋ ತಮ್ಮ ನಮ್ಮ ಊರು ಜಾತ್ರೆನಂತ. ಅದಕ್ಕೆ ಬಂದೀನಿ. ಈ ವಿಡಿಯೋದಾಗ ಏನರ ತಪ್ಪು ಮಾತಾಡಿದ್ರೆ ಕ್ಷಮಿಸ್ರಿ. ಮತ್ತು ಇಲ್ಲಿ ನೋಡ್ರಪ್ಪ ಕೊಟ್ಟೂರಿಂದ ಇದು ಬೆಳ್ಳಿ ತೇರು. ಇದು ಜಾತ್ರೆ ಹಿಂದೊಂದು ದಿವ್ಸ ತೆಗಿತಾರೆ. ಮತ್ತು ನೋಡ್ರಪ್ಪ ಹೊರಗೆ ಬಂದಿಂದ ಇಷ್ಟು ಮಂದಿ ಇದ್ರಿ, ನಾವು ಒಳಗೆ ಹೋಗೋರು. ನಾವು ಖುಷಿ ಪಟ್ವಿ, ನಾವು ಫಸ್ಟ್ ಹೋಗಿ ಬಂದ್ವಂತ. ಆಮೇಲೆ ಪ್ರಸಾದ ಇತ್ತು, ಪ್ರಸಾದ ಮಾಡಮಂತ ಇಲ್ಲಿ ಬಂದ್ವಿ. ಪ್ರಸಾದ ಮಾಡ್ಬೇಕಂತೇಳಿ ತಾಟ್ ತೊಗೊಂಡು ಅನ್ನ ಸಾರು ಪ್ರಸಾದ ಇತ್ತು. ಶಿಸ್ತು ಪ್ರಸಾದ ಮಾಡಿದ್ವಿ. ಮುಂದೆ ಎಲ್ಲಿಗೆ ಹೋಗ್ಬೇಕಂತ ಯೋಚನೆ ಮಾಡ್ಬೇಕಾದ್ರೆ ಹುಲಿಗೆಮ್ಮ ಅಂತೇಳಿ ನೆನಪು ಬಂತು. ಅದಕ್ಕೆ ಹುಲಿಗೆಮ್ಮಗೆ ಬಂದೀವಿ ನೋಡ್ರಿ. ಯಾರ್ಯಾರು ಹುಲಿಗೆಮ್ಮನ ಭಕ್ತರಿದ್ದೀರಿ ಕಮೆಂಟ್ ಮಾಡಿರಿ. ಮತ್ತು ಬೇರೆ ಹುಲಿಗೆಮ್ಮ ದೇವಿ ಭಕ್ತರೆಲ್ಲ ಕಮೆಂಟ್ ಮಾಡಿರಿ. ಅದಕ್ಕೆ ಹುಲಿಗೆಮ್ಮಗೆ ಬಂದೀವಿ. ಅದು ಕೊಟ್ಟೂರೇಶ್ವರ ಮುಗಿಸ್ಕೊಂಡು ಹುಲಿಗೆಮ್ಮಗೆ ಬಂದೀವಿ. ಹುಲಿಗೆಮ್ಮ ಹೊರ ವಾತಾವರಣ ನೋಡ್ರಿ ಎಷ್ಟು ಸ್ವಚ್ಛ ಆಗೈತಿ, ತಂಪಾಗಿತ್ತು. ಇಲ್ಲಿ ಬಂದ್ರೆ ಊರಿಗೆ ಹೋಗೋ ಮನಸ್ಸಾಗಲ್ಲ, ಇಲ್ಲೇ ಇದ್ದು ಬಿಡ್ಬೇಕು ಅನ್ಸುತ್ತೆ. ಆದ್ರೆ ಏನು ಮಾಡಮ್ರಪ್ಪ, ನಮ್ಮ ಊರಲ್ಲ ಅಲ್ಲಿದು, ಊರಿಗೆ ಹೋಗಬೇಕು. ಒಂದು ಕನ್ನಡದ ಹಾಡು ಐತಿ, ಏನೇನೋ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು ಅಂತ. ಹಂಗತೆ ನಮ್ಮ ಊರಿಗೆ ನಾವು ಹೋಗಬೇಕು. ಈಗ ಹುಲಿಗೆಮ್ಮನ ದರ್ಶನ ಅಂತ ಮಾಡಂಬರ್ರಿ. ದರ್ಶನ ಮಾಡ್ಬೇಕಂತ ಒಳಗೆ ಹೊಂಟಿದ್ವಿ. ಆದ್ರೆ ಕ್ಯಾಮ್ರಾ ಆನ್ ಮಾಡಿದ್ದಕ್ಕೆ ಇಲ್ಲಿ ಪೊಲೀಸರು ಬೈದ್ರು. ಅಲ್ಲಿ ಪೊಲೀಸರು ಓಯ್ ಅಂದಿದ್ದಕ್ಕೆ ಒಳ್ಳೆ ಕ್ಯಾಮ್ರಾ ಆನ್ ಮಾಡಲೇ ಇಲ್ಲ. ಮತ್ತು ಹುಲಿಗೆಮ್ಮ ದೇವಿ ದರ್ಶನ ಮುಗಿಸ್ಕೊಂಡು ಮುಂದೆ ಎಲ್ಲಿ ಹೋಗ್ಬೇಕಂತ ಯೋಚನೆ ಮಾಡ್ಬೇಕಾದ್ರೆ ಅವಾಗ ನಮಗೆ ನೆನಪು ಬಂದಿದ್ದ ಅಂಜನಾದ್ರಿ. ಯಾಕಂದ್ರೆ ಗಾಳಿಯಾಗ ಹವಾ ಇತ್ತು. ಆದ ಕಾರಣ ನಮ್ಮ ದೇವ್ರ ಹನುಮಂತ ಆಗಿದ್ದ. ಹಂಗಾಗಿ ಅಂಜನಾದ್ರಿಗೆ ಬಂದ್ವಿ. ನೀವು ಯಾರ್ಯಾರು ಅಂಜನಾದ್ರಿಗೆ ಬಂದಿರಿ ಅಂತ ಕಮೆಂಟ್ ಮಾಡಿರಿ. ನೋಡೋಣ ಎಷ್ಟು ಮಂದಿ ಬಂದಿರಿ ಅಂತೇಳಿ. ಆಂಜನಾದ್ರಿಗೆ ಬಂದ್ಬಿಟ್ವಿ. ಹನುಮಂತ ಆಂಜನೇಯ ಮಾರುತಿ ಅಂದ್ಕೊಂಡು. ಆದ್ರೆ ಇಲ್ಲಿ ಬಂದಿಂದ ಗೊತ್ತಾಯ್ತು ಮೆಟ್ಲು ಹತ್ಬೇಕಂತ. ಆವಾಗ ಗೊತ್ತಾಯ್ತು ನೋಡ್ರಿಯಪ್ಪ ರಿಯಲ್ ಅಂಜನಾದ್ರಿ ಅಂದ್ರೆ ಏನಂತೇಳಿ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಮಾರುತಿ ಅನ್ಕೊಂತ ಮೆಟ್ಲು ಹತ್ತಕ್ಕೆ ಚಾಲೂ ಮಾಡಿದ್ವಿ. ಮತ್ತು ಆದರೂ ಸ್ವಲ್ಪ ನಿಂತು ಹತ್ತಿದ್ವಿ. ಕಡೆಗೂ ಬಂದ್ವಿ ನೋಡ್ರಪ್ಪ. ಮ್ಯಾಕ್ ಹತ್ತ ಗೊತ್ತಾಯ್ತು ಈ ಅಜ್ಜಿನ ನೋಡಿ ನಾವೇನೋ ಅಲ್ಲಿ ಅಜ್ಜಿ ಮುಂದೆ ಅಂತೇಳಿ. ಯಾಕಂದ್ರೆ ಈ ವಯಸ್ಸಿನಾಗೂ ಗುಡ್ಡ ಹತ್ತಕತ್ತಿದ್ರು ಬೆಟ್ಟ ಹತ್ತಕತ್ತಿದ್ರು. ಆದ ಕಾರಣ ನಮಗೇನೂ ಅನ್ನಿಸ್ಲಿಲ್ಲ, ಮತ್ತಿಟ್ಟು ಧೈರ್ಯ ಬಂತು. ನಾವು ಮುಂದೆ ಫಾಸ್ಟಾಗಿ ಹತ್ತಿ ಬಂದು ಇಲ್ಲಿ ನೋಡಿದ್ರೆ ಹನುಮಂತನ ದರ್ಶನ ಮಾಡ್ಬೇಕಂತ ನೋಡಿದ್ರೆ ಕಿಲಿ ಹಾಕಿಬಿಟ್ಟಿತ್ತು. ಭಾಳ ಮನ್ಸಿಗೆ ನೋವು ಅನ್ನಿಸ್ತು. ಆದರೂ ಪೂಜಾರಿ ಒಳಗಿದ್ದ ಏನು ಮಾಡಕತ್ತಿದ್ದ ಅಂತೇಳಿ ಎಲ್ಲರಿಗೂ ಡೌಟ್ ಬಂತು. ತೆಗೀರಿ ಬಾಗಿಲ ಅಂದ್ರೆ ತೆಗಿಲಿಲ್ಲ. ಮತ್ತು ಈ ಕಡೆ ಬೇರೆ ಶ್ರೀರಾಮ ಅವರಿದ್ದರು. ಈ ಕಡೆ ಬಂದು ನೋಡಿದ್ವಿ. ಇವು ಕಾಯಿ ಯಾಕೆ ಕಟ್ಟಾರ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಪ್ಪ, ನನಗಂತೂ ಗೊತ್ತಿಲ್ಲ. ಹಂಗೆ ನೋಡ್ರಿ ಮತ್ತು ಏನೇನೈತೆ ಅಂಜನಾದ್ರಿ ಒಳಗೆ ಅಂತೇಳಿ. ಹಂಗೆ ಮತ್ತು ಇಳಿದು ಬಂದ್ವಿಯಪ್ಪ. ಬರೋ ಮುಂದೆ
ಇಲ್ಲೆಲ್ಲ ಹೊರಗೆ ವಾತಾವರಣ ಚಂದ ಇತ್ತು. ಅಲ್ಲಿ ಹುಲಿಗೆ ಮುಂದೆ ಇದ್ದಂಗೆ ಇಲ್ಲಿ ಈ ಊರು ಬಿಟ್ಟು ಹೋಗೋಕೆ ಮನಸ್ಸಿದ್ದಿಲ್ಲ. ಆದರೆ ಏನು ಮಾಡ್ಬೇಕಪ್ಪ, ಮಂಗೆ ಅದಾವಲ್ಲ, ಮಂಗ್ಯನ ಜೊತೆ ನಾವಿದ್ರೆ ನಮಗೂ ಮಂಗೆ ಅಂದ್ಬಿಡ್ತಾರೆ. ಹಂಗಾಗಿ ಊರಿಗೆ ಹೋಗ್ಬೇಕು ನಾವು, ಊರವ್ರು ನಾಣ್ಯರು ಕಾಣ್ಯರಲ್ಲ ಅಂಥೇಳಿ ಮತ್ತೆ ಇಲ್ಲಿ 2 ದೇವಸ್ಥಾನ ಇದ್ದು ನಮಸ್ಕಾರ ಮಾಡಿಕೊಂಡು ನಾವು ಹೊಂಟಿದ್ದು ನೋಡ್ರಪ್ಪ ಗೋಶಾಲೆಗೆ. ಇದು ನೋಡ್ರಪ್ಪ ಗೋಶಾಲೆ, ದುರ್ಗಾ ಮಾತಾ ಗೋಶಾಲೆ ಅಂಥೇಳಿ. ಇಲ್ಲಿ ಬಂದು ನೋಡಿದ್ರೆ ಹಸು ಎತ್ತು ಎಲ್ಲ ಇದ್ದು. ನಾನು ಹೇಳ್ಬೇಕಂದ್ರೆ ಇವರಿಗೆ ಒಂದು ದೊಡ್ಡ ನಮಸ್ಕಾರ ಮಾಡಬೇಕು. ಯಾಕಂದ್ರೆ ಈಗಿನ ಕಾಲದಾಗೂ ನಿಮಗೆ ಗೊತ್ತೈತಿ, ನಾವು ವಿಡಿಯೋದಾಗ ಹೇಳಂಗಿಲ್ಲ. ಆ ಲಾರ್ಯಾಗ ಈ ಲಾರ್ಯಾಗ ಹೋಗೋ ಹೊತ್ನ್ಯಾಗ ಇವರು ಇಷ್ಟೆಲ್ಲ ಮೇಂಟೈನ್ ಮಾಡ್ತಾರೆ ಅಂತಂದ್ರೆ, ಗೋಮಾತೆಯನ್ನು ಇಷ್ಟೆಲ್ಲ ಸುರಕ್ಷಿತವಾಗಿ ನೋಡ್ಕೊತಾರೆ ಅಂತಂದ್ರೆ ಆ ದೇವ್ರು ಒಟ್ಟು ಕೈ ಬಿಡಲ್ಲ ಇವ್ರದ್ದು. ಈ ಗೋಶಾಲೆ ನೋಡ್ಕೊಂಡು ನಾವು ಮುಂದೆ ಹೊಂಟಿದ್ದ ಕುಷ್ಟಗಿ ಕಡೆ. ಯಾಕಪ್ಪ ಅಂದ್ರೆ ಅಲ್ಲೇ ಟೈಮ್ ಆಗಿತ್ತು. ಕುಷ್ಟಗಿ ಕಡೆ ಹೋಗ್ಬೇಕಾದ್ರೆ ಭತ್ತದ ನಾಡು ಗಂಗಾವತಿ ಮ್ಯಾಗ ಹೋಗ್ಬೇಕು. ಹಂಗಾಗಿ ನೋಡ್ರಿ ಇಲ್ಲಿ ಭತ್ತ ಬೆಳೆದಾರ. ಇದೆಲ್ಲ ಭತ್ತ ನೋಡ್ಕೊತ ನಾವು ಹೊಂಟಿದ್ದ ಕುಷ್ಟಗಿ ಕಡೆ. ಭತ್ತ ನೋಡ್ತಿದ್ರೆ ಮತ್ತು ಮಿಲ್ ಎಲ್ಲದ ಅಂತ ಹುಡುಕಿದೆ, ಮಿಲ್ ಇದ್ದಿಲ್ಲ. ಸುಮ್ಮನೆ ಭತ್ತನ ನೋಡ್ಕೊಂತ ಹೋದೆ. ಹಸಿರು ಚಲೋ ಇತ್ತು. ತೆಂಗಿನ ಗಿಡ ಇದ್ದವು. ನಮ್ಮ ತೆಂಗಿನ ಗಿಡ ಆಗಿದ್ರೆ ನಾನು ಕಾಯಿ ಇಳಿವು ಬಿಡ್ತಿದ್ದೆ, ಕಾಯಿ ಇಳಿವು ಹಾಲು ಕುಡಿತಿದ್ದೆ. ಆದರೆ ಟೈಮ್ ಆತಪ್ಪ, ಸಂಜೆ ಮುಂದಾತು. ಆದ ಕಾರಣ ನಾವು ಊರ ಕಡೆ ಹೊಂಟ್ವಿ. ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವೀಡಿಯೋದಾಗ ಸಿಗೋಣ.